ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಎತ್ತಂಬಡಿ ಗ್ರಾಮದಲ್ಲಿ ಬರುವಂತಹ ರಘು ಅವರ ಹಸುವಿನ ಫಾರ್ಮ್ ಬಂದಿದೆ. ಇವರು ಸಾಕಷ್ಟು ತರದ ಒಂದು ಹಸುವನ್ನು ಅವರು ಸಾಕಿದ್ರು. ಅದರ ಬಗ್ಗೆ ಆದಾಯ ವೆಚ್ಚ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ನಿಮ್ಮಲ್ಲಿ ಎಷ್ಟು ತರದ ಹಸುಗಳಿದೆ, ಏನೇನಿದೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ನಮ್ಮ ಹತ್ರ ಒಂದು 12 ಹಸು ಇದೆ, ಎಚ್ ಎಫ್ ಮತ್ತೆ ಬ್ಲಾಕ್. ಮತ್ತೆ ಪರ್ ಟೈಮ್ ಅದು ಒಂದು 100 ಲೀಟರ್ ಹಾಲ್ ಬರ್ತಾ ಇದೆ. 100 ಲೀಟರ್. ಈಗ ಹಸು ಫಾರ್ಮ್ ಮಾಡ್ಬೇಕಂತ ಯಾಕೆ ಅನ್ಸುತ್ತೆ ನಿಮ್ಗೆ? ಸರ್ ನಾವು ಅವಾಗಿಂದ ಸುಪ್ಪ ಮಾಡ್ಕೊಂಡ್ ಬರ್ತಾ ಇದ್ವು. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 2 ಹಸು ಮಾತ್ರ ಇಟ್ಕೊಂಡಿದ್ವು ಅಷ್ಟೇ. ಆಮೇಲೆ ಸ್ವಲ್ಪ ಆದಾಯ ಕಮ್ಮಿ ಅಂತ ಅನಿಸ್ತು. ಈಗ ಹಂಗಾಗಿ ಸ್ವಲ್ಪ ಜಾಸ್ತಿ ಹಸುಗಳನ್ನ ಕಟ್ಕೊಂಡು ಸ್ವಲ್ಪ ಜಾಸ್ತಿ ಆದಾಯ ಮಾಡ್ತಾ ಇದೀವಿ ಅಂತ ಮಾಡ್ತೀವಿ. ಒಂದು ದಿನಕ್ಕೆ ಎಷ್ಟು 2 ಟೈಮ್ ಸರಿ ಎಷ್ಟು ಲೀಟರ್ ಕರಿತೀರಿ? ಸರ್ 2 ಟೈಮ್ ಇಂದ 200 ಲೀಟರ್ ಆಗುತ್ತೆ. 200 ಲೀಟರ್ ಆಗುತ್ತೆ. ಇಲ್ಲಿ ಜಾಸ್ತಿ ಹಾಲು ಕೊಡುವಂತ ಹಸು ಯಾವ್ದು ಇದ್ರಲ್ಲಿ? ಸರ್ ಇದ್ರಲ್ಲಿ ಇದೊಂದು ಹಸು ಇದೆ, ಇದು ಮತ್ತೆ ಆ ಕಡೆಯಿಂದ 2 ಇದೆ. ಅಂದ್ರೆ ಎಚ್.ಎಫ್ ಜಾಸ್ತಿ ಕೊಡುತ್ತೆ. ಎಚ್.ಎಫ್ ಜಾಸ್ತಿ ಇದೆ. ಎಚ್.ಎಫ್ ಜಾಸ್ತಿ ಕೊಡುತ್ತೆ ಹಾಲನ್ನ. ಒಂದು ಹಸು ಅಂದ್ರೆ ಎಷ್ಟು ಲೀಟರ್ ಕೊಡ್ಬೋದು? ಸರ್ ಫರ್ ಟೈಮ್ 10 ಲೀಟರ್ ಬರುತ್ತೆ. 10 ಲೀಟರ್ ಪರ್ ಟೈಮ್ ಅಂದ್ರೆ 2 ಟೈಮ್ ಸರಿ 2 ಟೈಮ್ ಇಂದ 20 ಲೀಟರ್. ಟೋಟಲ್ ನೀವು ಎಷ್ಟು ಲೀಟರ್ ಹಾಕ್ತೀರಿ ಡೈರಿಗೆ? 200 ಲೀಟರ್ ಹಾಕ್ತೀವಿ ಸರ್. 200 ಲೀಟರ್ ಹಾಕ್ತೀರಿ ಪರ್ ಡೇ. 1 ಲೀಟರ್ ಎಷ್ಟಿದೆ ಇವಾಗ ಹಾಲು? ಸರ್ ಇದು 29 ರೂಪಾಯಿ ಇದೆ. 29 ರೂಪಾಯಿ ಇದೆ. ಅದಕ್ಕೆ ಸಬ್ಸಿಡಿ ಏನಾದ್ರು ಇದೆಯಾ? ಸಬ್ಸಿಡಿ ಸರ್ ಸರ್ಕಾರದಿಂದ 5 ರೂಪಾಯಿ ಕೊಡ್ತಾರೆ. ಒಟ್ಟು 34 ರೂಪಾಯಿ ಆಗುತ್ತೆ ಲೀಟರ್ಗೆ. 1 ಲೀಟರ್ ಆಗುತ್ತೆ. ಇವಾಗ ನೀವು ಇದಕ್ಕೆ ದಿನಚರಿ ಅಂದ್ರೆ ಏನೇನೆಲ್ಲ ಮಾಡ್ತೀರಿ ಡೈಲಿ? ಸರ್ ಡೈಲಿ ಬೆಳಿಗ್ಗೆ ಎದ್ದು 4:30 ಎದ್ದು ತಿಂಡಿ ಎಲ್ಲ ಕೊಡ್ತೀವಿ, ತಪ್ಪೆಲ್ಲ ತೆಗಿತೀವಿ. ಮತ್ತೆ ಹಾಲ್ ಕರೆದು ಡೈರಿ ತಗೊಂಡೋಗಿ ಹಾಕ್ತೀವಿ. ಮತ್ತೆ ಪುನಃ ಡೈರಿಗೆ ಮುಗಿಸ್ಕೊಂಡು ನಾನು ಸ್ವಲ್ಪ ಡೈರಿ ಕೆಲಸ ಮಾಡ್ತಾ ಇದ್ದೀನಿ. ಡೈರಿ ಕೆಲಸ ಮುಗಿಸ್ಕೊಂಡ್ ಬಂದು ಪುನಃ 8-8:30 ಬಂದು ಮತ್ತೆ ಹೊಲ ಹತ್ರ ಹೋಗಿ ನಮ್ಮ ಬ್ರದರ್ ಇಬ್ಬರಿದ್ದೀವಿ, ಹೊಲ ಹತ್ರ ಹೋಗಿ ತಗೊಂಡ್ಬಿಡ್ತೀವಿ. ಮುಗಿದ ಬಂದು ಸಂಜೆ 5 ಗಂಟೆ ಬೇರೆ ಕೆಲಸ ಏನಿಲ್ಲ. ಸಂಜೆ 5 ಗಂಟೆ ತಿಂಡಿ ಕೊಟ್ಟು ಮತ್ತೆ ಹಾಲ್ ಕರೆದು ಮತ್ತೆ ಡೈರಿ ಹೋಗ್ತೀವಿ. ಈಗ ನೀವು ಈ ಸೆಡ್ ನೋಡಿದ್ರೆ ನಾನು ತುಂಬಾ ಸಿಂಪಲ್ ಆಗಿ ಮಾಡಿದ್ರಿ. ಎಷ್ಟು ಖರ್ಚಾಗಿದೆ ಈ ಒಂದು ಸೆಡ್ ಮಾಡಕ್ಕೆ 2 ಲಕ್ಷ ಖರ್ಚಾಗಿದೆ. 2 ಲಕ್ಷ ಖರ್ಚಾಗಿದೆ. ಅಂದ್ರೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ರಿ. ಒಂದ್ ರೀತಿಯಲ್ಲಿ ನೋಡೋದಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿದೆ. ಕೆಲವರೆಲ್ಲ ಜಾಸ್ತಿ ಬಂಡವಾಳ ಹಾಕ್ಬಿಟ್ಟು ಸ್ವಲ್ಪ ಲಾಸ್ ಕೂಡ ಮಾಡ್ಕೋತಾರೆ. ನೀವು ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ಕೊಂಡಿದ್ರಿ, ವ್ಯವಸ್ಥಿತವಾದ ರೀತಿಯಲ್ಲೇ ಮಾಡ್ಕೊಂಡಿದ್ರಿ. ಮತ್ತೆ ಇದಕ್ಕೆ ಹಸುಗಳನ್ನ ತಗೊಳ್ಳೋದಕ್ಕೆ ಲೋನ್ ಏನು ಕೊಡ್ತಾರ? ಸರ್ ಲೋನ್ ಕೊಡ್ತಾರೆ, ಬಟ್ ಲೋನ್ ಏನ್ ತಗೊಂಡಿಲ್ಲ ನಾವು. ಸಂಘಗಳ ಚೀಟಿಗಳು ಸಿಗುತ್ತಲ್ಲ ಅಲ್ಲಿ ತಗೊಂಡು ಮಾಡ್ಕೊಂಡಿದ್ದೀವಿ ಸರ್. ಮಾಡ್ಕೊಂಡಿದ್ದೀರಿ. ಇದಕ್ಕೆ ಈಗ ನೀವು ಮೇವು ಅಂತ ಅನ್ನೋದಾದ್ರೆ ಏನೇನೆಲ್ಲ ಹಾಕ್ತಿರಿ? ಸರ್ ಮಾಮೂಲಿ ನೇಪಿಯರ್ ಸೀಮಲ್ ಇದೆ, ಅದನ್ನ ಬಳಸ್ತೀವಿ. ಏನಾದ್ರೆ ನಮ್ಮ ಹತ್ರ ನೇಪಿಯರ್ ಸೀಮಲ್ ಸ್ವಂತ ಓನ್ ಇದೆ, ಬಳಸ್ತಾ ಇದೀವಿ. ಜೊತೆಗೆ ಸಾಲ್ಟೇಜ್ ಆಯ್ತು ಅಂದ್ರೆ ಸ್ವಲ್ಪ ಜೋಳ ತಗೊಂತೀವಿ ಅಷ್ಟೇ. ಜೋಳ ತಂದು ಹಾಕ್ತಿರಿ. ಒಟ್ಟಲ್ಲಿ ಒಣಲು ಏನಾದ್ರು ಕೊಡ್ತೀರಾ? ಒಣಲು ಸ್ವಲ್ಪ ಸೀಸನ್ ಟೈಮಲ್ಲಿ ಕೊಡ್ತೀವಿ ಅಷ್ಟೇ. ಒಂದು ಸಾಲ್ಟೇಜ್ ಅಂತ ಅನಿಸ್ತಾ ಕೊಡ್ತೀವಿ. ಮಿಕ್ತಾಗೆಲ್ಲ ಮಾಮೂಲಿ ಸೀಮಲ್ ಅಡ್ಜಸ್ಟ್ ಆಗುತ್ತೆ, ಅದನ್ನ ಮೇಂಟೈನ್ ಮಾಡ್ತೀವಿ. ಹಾಗೆ ಇದು ಬಿಟ್ಟು ಅಂದ್ರೆ ಫೀಡ್ಸ್ ಅಥವಾ ಏನಾದ್ರು ಫೀಡ್ಸ್ ಡೈರಿಯಿಂದ ನಮ್ಮ KF ಇಂದ ಫೀಡ್ಸ್ ಕೊಡ್ತಾರೆ. ಸ್ವಲ್ಪ ತೋರಿಸ್ತೀರಾ ಅದೇನಂತ? ಇದು ಸರ್ ನಮ್ಮ KF ಇಂದ ಡೈರಿ ಫೀಡ್ಸ್ ಅಂತ ಕೊಡ್ತಾರೆ. ಇದು ಇದನ್ನ ಪರ್ ಬ್ಯಾಗ್ ಇದು 1100 ರೂಪಾಯಿ, 170 ರೂಪಾಯಿ ಇದು. ಇದನ್ನ ಕೊಡ್ತೀರಾ? ಸರ್ ಇದನ್ನ ಕೊಡೋ ಪರ್ಪಸ್ ಜಾಸ್ತಿ ಹಾಲು ಸ್ವಲ್ಪ ಇಳುವರಿ ಚೆನ್ನಾಗಿದೆ, ಮತ್ತೆ ದೇಹದ ಆರೋಗ್ಯಕ್ಕೂ ಸ್ವಲ್ಪ ಯೂಸ್ ಹೆಲ್ಪ್ ಆಗುತ್ತೆ. ಸರ್ ಜೋಳದ ನುಚ್ಚು. ಜೋಳದ ನುಚ್ಚು ಇದೆಲ್ಲ ಎಷ್ಟು ಟೈಮ್ ಹಾಕ್ತೀರಿ? ಸರ್ ಅದು 2 ಟೈಮ್, ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮ್ ಕೊಡ್ತೀವಿ. 2 ಟೈಮ್ ಕೊಡ್ತೀವಿ. ಒಂದು ಹಸುಗೆ ಫರ್ ಟೈಮ್ಗೆ 5 kg ಕೊಡ್ತೀವಿ ಸರ್. 2 ಫೀಡ್ಸ್ ಮತ್ತೆ 2 ಸೇರಿಸಿ 5 kg ಕೊಡ್ತೀವಿ. 2 ಟೈಮ್ ಕೊಡ್ತೀರಾ ಟೋಟಲ್? 2 ಟೈಮ್. ಬೆಳಿಗ್ಗೆ ಒಂದು 5 kg, ಸಂಜೆ ಒಂದು 5 kg. 2ರಿಂದ ಸರಿ ಕೊಡ್ತೀರಿ. ಮತ್ತೆ ಬೇರೆ ಏನಾದ್ರು ಕೊಡ್ತೀರಾ ಇದಕ್ಕೆ? ಸರ್ ಬೇರೆ ಏನೇನು ಕೊಡಲ್ಲ ನಾವು. ಈಗ ಕಟಿಂಗ್ ಏನಾದ್ರು ಮೆಷಿನ್? ಕಟಿಂಗ್ ಮೆಷಿನ್ ಇಲ್ಲ ಸರ್ ನಮ್ಗೆ. ಚರಣಿ ಕೊಟ್ಟಿಗೆ ಮಾಡಿಸಿರೋದ್ರಿಂದ ಚರಣಿ ಇದೆ. ಕೊಟ್ಟಿಗೆ ಕೂಡ ಏನಾದ್ರು ಲೋನ್ ಕೊಡ್ತಾರೆ? ಲೋನ್ ಕೊಡ್ತಾರೆ, ಬಟ್ ನಾವು ತಗೊಂಡಿಲ್ಲ. ನಮ್ದು ಕೆಲಸ ಎಲ್ಲ ಫಿನಿಶಿಂಗ್ ಆಗೋಗಿತ್ತು ಅಷ್ಟೊತ್ತಿಗೆ, ಹಂಗಾಗಿ ನಾವೇನ್ ತಗೊಂಡಿಲ್ಲ. ಈಗ ಹಸುಗಳು ನೀವು ತಗೋಬೇಕಂದ್ರೆ ಸ್ಟಾರ್ಟಿಂಗ್ ಯಾರ ಹೊಸಬ್ರು ಏನಾದ್ರು ನೋಡ್ತಾ ಇದ್ರೆ ಅಂತಂದ್ರೆ ಹಸು ತಗೋಬೇಕಾದ್ರೆ ಏನೇನೆಲ್ಲ ಚೆಕ್ ಮಾಡ್ತೀರಿ ನೀವು? ಸರ್ ಹಸು ತಗೋಬೇಕಾದ್ರೆ ಮಾಮೂಲಿ ಅದು ಎಷ್ಟಲ್ಲೂ ಇದೆ, ಎಲ್ಸಾಗಿದ್ಯಾ, ಅಲ್ಲ ಸ್ವಲ್ಪ ಜಾಸ್ತಿ ಏಜ್ ಆಗಿದ್ಯಾ, ಮತ್ತೆ ಹಾಲು ಚೆನ್ನಾಗ್ ಬರುತ್ತೆ ಹೆಂಗೆ ಅಂತೆಲ್ಲ ನೋಡ್ತೀವಿ. ಅಲ್ಲಿ ಹೆಂಗ್ ನೋಡ್ತೀರಿ? ಯಾವ ತರ ನೋಡ್ತೀರಿ? ಸರ್ ಮಾಮೂಲಿ ಅದೇ ಬಾಯಿ ಓಪನ್ ಮಾಡಿ ನೋಡ್ಬೇಕು. ಎಷ್ಟೆಲ್ಲಾಗಿದೆ ಅಂತ ನೋಡ್ತೀರಾ? ಎಷ್ಟೆಲ್ಲಾಗಿದೆ ಅಂತ ನೋಡ್ತೀವಿ. ಈ ತರ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೆಲ್ಲಾಗಿದೆ ಏನು ಗೊತ್ತಾಗುತ್ತೆ. ಈ ರೀತಿ ನೋಡಿ ತಗೊಳ್ತೀರಾ ಅಥವಾ ಬೇರೆ ಏನು ಕಾಲು ಅವು ನೋಡುದು? ಮತ್ತೆ ಕಾಲು ಅದೇನಿಲ್ಲ, ಮತ್ತೆ ಕೆಚ್ಚು ಎಲ್ಲ ನೋಡ್ತೀವಿ. ಹೇಗಿರ್ಬೇಕು? ಅದೇ ಸರ್ 4 ತೊಟ್ಟು ಒಂದೇ ಸಮವಾಗಿದ್ದು ಸ್ವಲ್ಪ ಹಾಲಿನ ದರಗಳೆಲ್ಲ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಿಸಿದ್ರೆ, ಈ ತರ ಎಲ್ಲ ಹಾಲಿನ ದರ ಎಲ್ಲ ಸ್ವಲ್ಪ ಚೆನ್ನಾಗಿದ್ದು ತೊಟ್ಗಳು ಹಿಂಗೆಲ್ಲ ಒಂದೇ ಸರ್ ಹಾಲಿನ ದರ ಇದೆಲ್ಲ. ಮತ್ತೆ ಈ ತೊಟ್ಗಳೆಲ್ಲ 4 ತೊಟ್ಗಳು ಒಂದೇ ಸಮವಾಗಿದ್ದು ಚೆನ್ನಾಗಿ ಹಾಲು ಬರುತ್ತೆ ಅಂದ್ರೆ ನೋಡಿ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡ್ತೀರಿ. ಈ ಆಲ್ ಬ್ಲಾಕ್ ಅಲ್ಲಿ ಕಡಿಮೆ ಕೊಡುತ್ತಾ ಹಾಲು? ಇಲ್ಲ ಸರ್, ಆಲ್ ಬ್ಲಾಕ್ ಸ್ವಲ್ಪ ಜಾತಿ ಇರುವಂತದ್ದು ನಮ್ದಿದೆ ಸರ್. ಇದು ಪಕ್ಕದಲ್ಲಿ ಆಲ್ ಬ್ಲಾಕ್ ಇದು ಸರ್. ಇದು ಫಸ್ಟ್ ಇದು ಕನ್ಪಡೆ. ಇದೆ ಫಸ್ಟ್ ಕರು ಹಾಕಿ. ಕನ್ಪಡೆ ಅಂದ್ರೆ ಏನು? ಯಾವ ತರ ಕನ್ಪಡೆ ಅಂದ್ರೆ ಫಸ್ಟ್ ಕರುನೇ ಹಾಕ್ತಾರೆ ಸರ್. ಇದು ಕರು ಹಾಕಿದ ತಕ್ಷಣ ಪ್ರೆಗ್ನೆಂಟ್ ಆಗುತ್ತಲ್ಲ ಸರ್, ಅದನ್ನೇ ಕನ್ಕಡ್ಸೋದು. ಬಟ್ ಇದನ್ನ ನಾವು ಫರ್ ಟೈಮ್ ಗೆ 10 ಲೀಟರ್ ಬರ್ತದೆ. 10 ಲೀಟರ್ ಬರುತ್ತೆ. ಇದು ಕೂಡ HF ನಾ? ಇಲ್ಲ ಸರ್, ಇದು ಬ್ಲಾಕ್. ಇದು ಬ್ಲಾಕ್, ಇದು ಆಲ್ ಬ್ಲಾಕ್. ಇದು ಕೂಡ ಬ್ಲಾಕ್. ಮತ್ತೆ ಅವು 2 HF ಅದು ಎಲ್ಲ HF ಸರ್. HF ಇರುತ್ತೆ. ಈ ತರ ಎಲ್ಲ ಮ್ಯಾಟ್ ಹಾಕೋ ಪರ್ಪಸ್ ಏನು?
ಸರ್ ಮ್ಯಾಟ್ ಹಾಕಿದ್ರೆ ಸ್ವಲ್ಪ ಎಸಿನ್ಕೆ ಇದಕ್ಕೆ ಇವೆಲ್ಲ ಚಪ್ಪಗಳಿವೆಲ್ಲ ಗಾಯ ಆಗಲ್ಲ, ಮತ್ತೆ ಹಸುಗಳು ಸೇಫ್ಟಿ ಆಗಿರ್ತವೆ. ಈ ತೊಪ್ಪೆನಲ್ಲಿ ಎಲ್ಲ ಕಟ್ಟಾಗ್ತು ಅಂತಂದಾಗ ಏನಾಯ್ತು ಅಂದ್ರೆ ಹಸುಗೆ ಬಾವ್ ಆಗುದು ಆತರ ಎಲ್ಲ ಆಗುತ್ತೆ, ಅದೆಲ್ಲ ಕಂಟ್ರೋಲ್ ಆಗುತ್ತೆ ಮ್ಯಾಟ್ ಕಂಟ್ರೋಲ್ ಆಗುತ್ತೆ ಮ್ಯಾಟ್ ಇದ್ರಿಂದ. ಆಮೇಲೆ ಜಾರದಿಲ್ಲ ಜಾರದಿಲ್ಲ ಕೂಡ ತೊಪ್ಪೆ ಇತ್ತಂದ್ರೆ ಇಲ್ಲಿ ತೊಪ್ಪೆ ತೆಗೆದು ಸೈಡ್ಗೆ ಹಾಕತ್ತೀವಿ. ಮತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಒಂದ್ ಟೈಮ್ ಕ್ಲೀನ್ ಮಾಡ್ಕೊಂತೀವಿ. ಕ್ಲೀನ್ ಮಾಡ್ಕೊಳ್ತಾರೆ. ಇಲ್ಲಿಗೆ ಆಳೇನಾರು ಇಟ್ಕೊಂಡಿದ್ರೆ ಇಲ್ಲ ಸರ್, ನಾವೇ ನಮ್ಮ ಬ್ರದರ್ ಇದಾರೆ, ನಾವು ಇಬ್ರೇ ಮಾಡ್ಕೊಳ್ತಾರೆ. ಟೋಟಲಿ ಈಗ ಇದರಿಂದ ತುಂಬಾ ಆದಾಯ ಇದೆ ಅಥವಾ ನಷ್ಟ ಏನಾರು ಇದೆಯಾ? ಸರ್ ಆದಾಯ ಇದೆ ಸರ್, ಆದಾಯ ಇದೆ. ಮಾಡ್ಬೋದಾ? ಮಾಡ್ಬೋದು ಸರ್. ಈಗ ಹೊಸಬ್ರು ಏನೋ ಮಾಡೋ ತರ ಏನೋ ಇತ್ತು ಅಂದ್ರೆ ಇಲ್ಲ ಸರ್, ಮಾಡ್ಬೋದು. ಯಾರು ಕೆಲವರೆಲ್ಲ ಹೇಳ್ತಾರಲ್ಲ ಈಗ ತುಂಬಾ ಲಾಸ್ ಇದೆ ಮತ್ತೆ ಇದಕ್ಕೆಲ್ಲ ಆಹಾರ ಒದಗಿಸೋಕೆ ಕಷ್ಟ ಆಗುತ್ತೆ ಅಂತ. ಅದೇ ಸರ್, ಆಳ್ಗಳು ಕಟ್ಕೊಂಡು ಎಲ್ಲಾನು ಪ್ರತಿಯೊಂದು ಕೊಂಡ್ ಮಾಡ್ತೀವಿ, ಸ್ವಲ್ಪ ಲಾಸ್ ಅಂತ ಅನ್ಸುತ್ತೆ. ಲಾಸ್ ಆಗುತ್ತೆ. ಆಮೇಲೆ 1 ವರ್ಷ 2 ವರ್ಷ ಕಟ್ಕೊಂಡ್ ಮಾಡ್ತೀವಿ ಅಂದ್ರೆ ಲಾಸ್ ಅಂತ ಅನ್ಸುತ್ತೆ. ದೊಡ್ಡ ಪ್ರಮಾಣ ಮಾಡ್ತು ಅಂತಂದಾಗ ಏನು ಲಾಸ್ ಅನ್ಸಲ್ಲ. ಆಮೇಲೆ ಓನಾಗ್ ಮಾಡ್ಕೋಬೇಕು, ಮಾಡ್ಬೇಕು. ಆಳ್ಗಳು ಕಟ್ಕೊಂಡ್ ಮಾಡ್ತು ಅಂದ್ರೆ ಲಾಸ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಅವ್ರಿಗೂ ಆಳ್ಗಳಿಗೆ ದುಡ್ಡು ಕೊಡ್ಲೇಬೇಕು, ಲೇಬರ್ ಕೊಡ್ಲೇಬೇಕು. ನಮ್ಗೆ ಆದಾಯ ಆಗ್ಲಿ ಲಾಸ್ ಆಗ್ಲಿ ಆಳ್ಗಳು ಕೊಡ್ಲೇಬೇಕು. ಹಂಗಾಯ್ತು ಅಂದಾಗ ನಮ್ಗೆ ಲಾಸ್ ಅಂತಾನೆ ಅನಿಸ್ತದೆ. ನಾವೇನ್ ಮಾಡಪ್ಪ ಅಂತಂದ್ರೆ ಓನಾಗ್ ಮಾಡ್ಕೊತು ಅಂದ್ರೆ ತುಂಬಾ ಬೆನಿಫಿಟ್ ಇದೆ. ಅರ್ಧ ಖರ್ಚಾದ್ರೂ ಅರ್ಧ ಅಂತ ಸೇವ್ ಆಗುತ್ತೆ. ಇದಕ್ಕೆ ಏನಾದ್ರು ಕಾಯಿಲೆ ಏನಾದ್ರು ಬರುತ್ತಾ, ರೋಗಗಳು? ಸರ್ ಅದೇ ಮಾವಕ್ಕೆ ಕೆಚ್ಚಲು ಬಾವು ಅಂತ ಸ್ವಲ್ಪ ನೋಡ್ಕೋಬೇಕು, ಅದೊಂದು ಬಿಟ್ರೆ ಬೇರೆ ಏನಿಲ್ಲ. ಮಾಮೂಲಿ ಗಂಟು ರೋಗ ಅದು ಇದು ಅಂತ ಬರುತ್ತೆ ಸರ್, ರೇರ್, ಅದು ಯಾವಾಗಲೂ ಅಪರೂಪಕ್ಕೆ ಒಂದ್ಸಲ ಬರೋದು. ಸೊ ಮೇನ್ ಆಗಿ ಏನಪ್ಪಾ ಅಂದ್ರೆ ಕೆಚ್ಚಲು ಬಾವು ನೋಡ್ಕೋಬೇಕು ಅಷ್ಟೇ. ಕೆಚ್ಚಲುಗೆ ಬಾವಾಗದಿರೋ ತರ ನೋಡ್ಕೋಬೇಕು, ಅದ್ ಬಿಟ್ರೆ ಬೇರೆ ಬೇರೆ ಯಾವ ಆತರದ ಕಾಯಿಲೆ ಇಲ್ಲ. ಈಗ ಆಲ್ಮೋಸ್ಟ್ ಅಲ್ಲಿ ಬೇರೆ ಎಲ್ಲ ರೆಡ್ ಅನ್ನು ಮತ್ತೆ ಇನ್ನೊಂದು ಜರ್ಸಿ ಈ ತರ ಎಲ್ಲ ಬಟ್ ನೀವು ತಗೊಂಡಿರೋದು ಬರೀ ಹಾಲು ಯಾವ್ದು ಜಾಸ್ತಿ ಕೊಡುತ್ತೆ ಅದನ್ನ ತಗೊಂಡಿರೋದು. ಯಾಕಂದ್ರೆ ನಮಗೆ ಈ ಜರ್ಸಿ ಮತ್ತೆ ಇವೆಲ್ಲ ತಗೊಂಡ್ರೆ ನಾವು 3 ತಿಂಗಳು ಮಾತ್ರ ಹಾಲು ಬರೋದು. ಸ್ವಲ್ಪ ಆಮೇಲೆ ಹೀಟ್ ಹಾಕ್ಸಿದ್ಮೇಲೆ ಹಾಲು ಕಮ್ಮಿ ಆಗುತ್ತದೆ. ನಾವು ಮೇಂಟೈನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಜಾಸ್ತಿ ಯಥೇಚ್ಛವಾಗಿ ಹಾಲು ಕರಿಯುವಂತವನ್ನ ಕಟ್ಕಂತು ಅಂತಂದ್ರೆ ನಮಗ್ ಬೆನಿಫಿಟ್. ಬಟ್ ಅದು ಜರ್ಸಿ ಎಲ್ಲ ಕಟ್ಕಂತು ಅಂತಂದ್ರೆ ಏನಾಯ್ತಂದ್ರೆ 3 ತಿಂಗಳು 4 ತಿಂಗಳು ಗಂಟೆ ಹಾಲು ಬರುತ್ತೆ, ಮತ್ತೆ ಅದು ಹಾಲ್ ಡೌನ್ ಆಗ್ಬಿಡ್ತದೆ. ಮತ್ತೆ ಅವ್ನ ಮೇಂಟೈನ್ ಮಾಡಕ್ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ಏನ್ ಮಾಡಿದ್ವಿ, ಜಾಸ್ತಿ ನಾವ್ ಈಗ 10 ಲೀಟರ್ ಕರಿಯುವಂತ ಹಸುಗಳನ್ನ ನಾವು ಕಟ್ಕೊಂಡಿರೋದು ಈಗ. ಯಾಕಂದ್ರೆ ನೀವು ಈಟು ಕೊಡ್ಸಿದ್ಮೇಲೆ 1 2 ತಿಂಗಳು ಗಂಟು ಹಾಲು ಕಂಪಲ್ಸರಿ ಬರ್ತಾನೆ ಇರ್ತದೆ. ಅವು ಜರ್ಸಿಗಳೇನಪ್ಪ ಅಂತಂದ್ರೆ ಒಂದ್ 3 ತಿಂಗಳು ಈಟು ಕೊಡ್ಸೋ 3 ತಿಂಗಳು 4 ತಿಂಗಳ ಮೇಲೆ ಹಾಲು ಸ್ಟಾಪ್ ಆಯ್ತದೆ. ಅವಾಗ ನಾವು ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಕರು ಹಾಕೋ ತನಕ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತದೆ. ಹಂಗಾಗಿ ನಾವೇನ್ ಮಾಡ್ತೀವಿ, ಜಾಸ್ತಿ ಎಸ್ ಯೂಸ್ ಮಾಡ್ಬೋದು. ಹುಲ್ಲೇನು ಹಾಕಿಲ್ಲ, ಖಾಲಿ ಇದೆ. ಬೆಳಿಗ್ಗೆಯಿಂದ ಈಗ ಆಲ್ರೆಡಿ ಒಂದ್ 12:30 1 ಗಂಟೆ ಸಿಂಬಲ್ ಮೇಯ್ತಾ ಇದ್ದು. ಈಗ ಆಲ್ರೆಡಿ ನಾವು 2 ಗಂಟೆ ತಿಂಡಿ ಕೊಟ್ಟಿದ್ವಿ. ಈಗ ತಿಂಡಿ ಗಿಡ ಕೊಟ್ಬಿಟ್ಟು ಸಂಜೆ 5-5:30 ಗಂಟೆ ಹಂಗೆ ಕೆಡದಿರ್ತವೆ. ಪುನಃ 5:30 ಆದ್ಮೇಲೆ ಮತ್ತೆ ಹಾಲ್ ಕರಿ ಸ್ಟಾರ್ಟ್ ಮಾಡ್ತೀವಿ. 6:30 ತನಕ ಹಾಲ್ ಕರ್ದಾಗುತ್ತೆ. 6:30 ಆದ್ಮೇಲೆ ಮತ್ತೆ ಸಿಮೋಲ್ ಹಾಕ್ತಿವಿ. ಸಿಮೋಲ್ ಎಲ್ಲ ಮೇಕೊಂಡ್ಮೇಲೆ ಆಮೇಲೆ ಒಂದರ ಅಷ್ಟು ಒಣಲ್ ತಂದು ಹಾಕ್ಬಿಟ್ಟು ಎಲ್ಲದಕ್ಕೂ ಸ್ವಲ್ಪ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ. ನಾಳೆ ಬೆಳಿಗ್ಗೆ ಗಂಟೆ ಮತ್ತೆ ಇನ್ನೇನಿಲ್ಲ. ಈಗ ಡೈರಿಯಿಂದ ಏನಾದ್ರು ಫ್ರೀ ಆಗಿ ಏನಾದ್ರು ಸಿಗುತ್ತೆ ನಿಮ್ಗೆ? ಸರ್ ಡೈರಿಯಿಂದ ಅದೇ ಮ್ಯಾಟ್ ಕೊಡ್ತಾರೆ, ಸಬ್ಸಿಡಿ ರೂಪದಲ್ಲಿ ಮ್ಯಾಟ್ ಕೊಡ್ತಾರೆ. ಮತ್ತೆ ಡೈರಿ ಫೀಡ್ಸ್ ಕೊಡ್ತಾರೆ, ಮತ್ತೆ ಮಿಷಿನ್ಗೆ ಸಬ್ಸಿಡಿ ಕೊಡ್ತಾರೆ. ಮಿಷಿನ್ಗೂ ಕೂಡ ಹಾಲ್ ಕರಿ ಮಿಷಿನ್ ಕೂಡ ಸಬ್ಸಿಡಿ ಕೊಡ್ತಾರೆ. ಒಟ್ಟಲ್ಲಿ ಡೈರಿಯಿಂದನೂ ಸಾಕಷ್ಟು. ಮತ್ತೆ ಇನ್ನೊಂದು ಅದೇನೋ ಇಟ್ಟಿದಿರಲ್ಲ, ಮಿನರಲ್ ಮಿಕ್ಸರ್ ಅಂದ್ಬಿಟ್ಟು. ಮಿನರಲ್ ಮಿಕ್ಸರ್ ಅದೇಂತ ಕೊಡುವಂತ ಸರ್? ಅದು ಮಾಮೂಲಿ ದೇಹದ ಹಸುಗಳ ಆರೋಗ್ಯಕ್ಕೆ ಮತ್ತೆ ಹಾಲು ಉತ್ಪಾದನೆಗೆ ಮತ್ತೆ ಎಲ್ಲಾ ಖನಿಜ ಮಿಶ್ರಣ ಎಲ್ಲ ಸಿಗುತ್ತೆ ಸರ್. ಇದು ಡೈರಿಯಿಂದ ಫ್ರೀ ಆಗಿ ಸಿಗುವಂತದ್ದಾ ಸರ್? ಅದು ಡೈರಿಯಿಂದ ಅಂದ್ರೆ 40 ರೂಪೀಸ್ ಪ್ಯಾಕೆಟ್ ಖನಿಜ ಮಿಶ್ರಣ ಅಂತ. ಸರ್ ಇದನ್ನ ಯಾವ್ದಕ್ಕೆ ಮಿಕ್ಸ್ ಮಾಡ್ಕೊಡ್ತೀರಿ? ಮಾಮೂಲಿ ತಿಂಡಿ ಜೊತೆ ಕೊಡ್ತೀವಿ. ತಿಂಡಿ ಜೊತೆ ಕೊಡ್ತೀರಿ. ಇದನ್ನ ಕೊಡೋದ್ರಿಂದ ಇದು ಹಾಲ್ ಜಾಸ್ತಿ ಬರುತ್ತೋ ಅಥವಾ ಹಾಲ್ ಜಾಸ್ತಿನೂ ಬರುತ್ತೆ, ಮತ್ತೆ ಕ್ಯಾಲ್ಸಿಯಂ ಅಂಶ ಎಲ್ಲ ಇದೆ ಅದ್ರಲ್ಲಿ, ಮತ್ತೆ ಜೊತೆಗೆ ಫ್ಯಾಟ್ ಬರುತ್ತೆ, ಮತ್ತೆ ಹಸುಗಳು ದೇಹದ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ. ಹಂಗಾಗಿ ಎಲ್ಲದಕ್ಕೂ ಅನುಕೂಲ ಇದೆ ಅದು. ಈಗ ನೀವು ಈ ಹಸುಗಳು ಎಲ್ಲಿಂದ ತಂದ್ರಿ ಸ್ಟಾರ್ಟಿಂಗ್? ಸರ್ ನಾವೆಲ್ಲ ಇಲ್ಲೇ ಲೋಕಲ್ ಅಲ್ಲೇ ಪರ್ಚೇಸ್ ಮಾಡಿರೋದು. ಲೋಕಲ್ ಅಲ್ಲೇ ಮಾಡಿದ್ರಿ. ಈಗ ಒಂದೊಂದು ಹಸುಗಳು ಈಗ ನಾವು ಹೊಸದಾಗಿ ತಗೋಬೇಕಂದ್ರೆ ಎಷ್ಟಾಗ್ಬೋದು? ಸರಿ ಕಮ್ಮಿ ಅನ್ನೋದು 50 ರಿಂದ 60 ಸಾವಿರ ಆಗಿ ಆಗುತ್ತೆ. ಕಡಿಮೆ ಅಂತಂದ್ರೆ ಒಂದು 50-60 ಸಾವಿರ ಇರುತ್ತೆ. ಅವರೇಜ್ 60 ಸಾವಿರ ಹಾಕೊಡ್ಲೇಬೇಕು ಸರ್. ಇವಾಗ ಈಗೇನ ನೀವು ಹೊಸದಾಗಿ ತಗೊಂಡ್ ಬರ್ಬೇಕು ಅಂತಂದ್ರೆ ಈಗ ಸಂತೆಗಿಂತಲ್ಲಿ ಕೆಲವರು ತರ್ತಾರೆ. ಈಗ ನೀವು ನೋಡೋದಾದ್ರೆ ಎಲ್ಲಿ ಯಾವ ಜಾಗದಲ್ಲಿ ಈಗ ಈ ತರ ಹಸು ಫಾರ್ಮ್ ಹತ್ರ ಹೋಗ್ಬಿಟ್ಟು ತರ್ತೀರಾ? ಇಲ್ಲ ಸರ್, ನಾವು ಲೋಕಲ್ ಹಂಗೆ ಹಳ್ಳಿಗಳ ರೈತರುಗಳು ಮೇಯಿಸ್ತಾ ಇರ್ತಾರೆ. ಈಗ ಒಂದು ಹಸು ಚೆನ್ನಾಗಿದೆ ಅದು ತಗೋಬೇಕು ಅನ್ನೋದಾದ್ರೆ ಏನ್ ನೋಡ್ತೀರಿ ನೀವು ಅದ್ರಲ್ಲಿ? ಅದೇ ಸರ್, ಮಾಮೂಲಿ ಹಸು ಎಲ್ಸಾಗಿದ್ಯಾ ಹಂಗೆ ಅಂತ ನೋಡ್ತೀವಿ, ಅಲ್ಲಿ ನೋಡ್ತೀವಿ. ಮತ್ತೆ ಕಿಚ್ಚು ನೋಡ್ತೀವಿ, ಮತ್ತೆ ದೇಹದ ಆರೋಗ್ಯದ ಬಗ್ಗೆ ನೋಡ್ತೀವಿ ಹೆಂಗೆ ಏನಿತ್ತು ಅನ್ಬಿಟ್ಟು. ನೋಡಿದ ತಕ್ಷಣ ಕಂಡೀಷನ್ ಗೊತ್ತಾಗುತ್ತೆ ಏನಿತ್ತು ಅಂತ ಅನ್ಬಿಟ್ಟು ಅದ್ ನೋಡ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡ್ತೀರಿ. ಟೋಟಲ್ ಈಗ ನೀವು ದಿನಕ್ಕೆ 200 ಲೀಟರ್ ಹಾಲನ್ನ ನೀವು ಉತ್ಪಾದನೆ ಮಾಡ್ತೀರಿ? ಹಾ ಸರ್. ಅದ್ರಲ್ಲಿ ಸಬ್ಸಿಡಿ ಅಂತಂದ್ರೂ ಕೂಡ ನಿಮ್ಗೆ 5 ರೂಪಾಯಿ ಬರುತ್ತೆ ಸರ್. ಅಲ್ಲಿ ಹೆಚ್ಚು ಕಮ್ಮಿ 30 ರೂಪಾಯಿ 35 ರೂಪಾಯಿ ಸಿಗುತ್ತೆ ಸರ್. ಪರ್ ಲೀಟರ್ಗೆ 35 ರೂಪಾಯಿ ಸಿಗುತ್ತೆ. 35 ರೂಪಾಯಿ ಸಿಗುತ್ತೆ ಸಬ್ಸಿಡಿ ಎಲ್ಲ ಸೇರಿ. 29 ರೂಪಾಯಿ ಕೊಡೋದಾದ್ರೆ ಮತ್ತೆ ಇನ್ನು ಒಂದು 6 ರೂಪಾಯಿ ಎಕ್ಸ್ಟ್ರಾ 35 ರೂಪಾಯಿ ನಿಮ್ಗೆ ಸಿಗ್ದಂಗಾಗುತ್ತೆ. ಓಕೆ. ಅಂದ್ರೆ ಟೋಟಲ್ ಈಗ ಓವರ್ ಆಗಿ ಹೇಳೋದಾದ್ರೆ ಈಗ ನೀವು ಎಲ್ಲ ಖರ್ಚೆಲ್ಲ ಕಳೆದು ಆದಾಯ ಅಂತ ಒಂದು ತಿಂಗಳಿಗೆ ಎಷ್ಟು ಮಾಡ್ತೀರಿ ಸರ್? ಈಗ ನಮ್ದು ಅಲ್ಲಿಗೆ ಒಂದು 25 1,40,000 ರೂಪಾಯಿ ಬರುತ್ತೆ ಸರ್ ನಮಗೆ ಮಂತ್ಲಿ ಪೇಮೆಂಟ್. 1,40,40,000 ರೂಪಾಯಿ ಸರ್. ಎಲ್ಲ ಖರ್ಚು ಒಂದು 40 ರಿಂದ
50 ರಿಂದ 60 ಸಾವಿರ ರೂಪಾಯಿ ಖರ್ಚು ಬಿದ್ರೆ 70-80 ಸಾವಿರ ರೂಪಾಯಿ ಉಳಿಸ್ತೀವಿ ಸರ್ ನಾವು. 70-80 ಸಾವಿರ ರೂಪಾಯಿ ಒಂದು ತಿಂಗಳಿಗೆ ನೀವು ಉಳಿತಾಯ ಮಾಡ್ತೀರಿ. ಉಳಿತಾಯ ಮಾಡೋದು. ಈಗ ಸಾಕಷ್ಟು ಜನ ಹೇಳ್ತಾರೆ ತುಂಬಾ ಹೈನುಗಾರಿಕೆಯಲ್ಲಿ ಕಷ್ಟ ಇದೆ ಹಂಗೆಲ್ಲ ಮಾಡ್ತಾರೆ, ಬಟ್ ಅದೇ ನೀವು ಸರ್. ಆದಾಯ ಮಾಡ್ತಾ ಇದ್ರಿ ಅಂತಂದ್ರೆ ನಮ್ಗೆ ಖುಷಿಯ ವಿಷಯ. ಹಾ ಸರ್. ಬೇರೆ ನಮ್ಮ ಯುವಕರುಗಳು ಕೂಡ ಈ ಒಂದು ಹೈನುಗಾರಿಕೆಗೆ ತೊಡಗಿಸ್ಕೊಳ್ಳೋದು ಒಳ್ಳೇದು ಅಲ್ವಾ ನಿಮ್ ಹಾ ಪ್ರಕಾರ? ಸರ್. ಈಗ ಕೊನೆಯದಾಗಿ ನೀವು ಇವೆಲ್ಲ ಅನುಭವದ ಮೇಲೆ ಮಾಡ್ತಾ ಇದ್ರಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್ ನಾನು ಹೆಚ್ಚು ಕಮ್ಮಿ ಇದು ಒಂದು 15 ವರ್ಷದಿಂದ ಮಾಡ್ತೀನಿ ಸರ್ ಇದು. ಅಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಮಾಡಕ್ ಸ್ಟಾರ್ಟ್ ಮಾಡಿ ಒಂದು 3 years ಆಯ್ತು. ನಮ್ಮ ಬ್ರದರ್ ಬೆಂಗಳೂರಲ್ಲಿ ಇದ್ರು, ಅವ್ರು ಸ್ವಲ್ಪ ಊರು ಬಂದ್ ಬರ್ಲಾಗಿ ಆಮೇಲೆ ಸ್ವಲ್ಪ ಜಾಸ್ತಿ ಹಸುಗಳನ್ನ ಕಟ್ಕೊಂಡು ಒಬ್ಬ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅನ್ಬಿಟ್ಟು ಅವರು ಬಂದ್ಮೇಲೆ ಒಂದು 10-15 ಹಸುಗಳನ್ನ ಕಟ್ಕೊಂಡು ಮೇಂಟೈನ್ ಮಾಡ್ತಾ ಇದೀವಿ. ಮೊದಲು ನಾವು ಒಂದು 3-4 ಹಸು ನಾಲ್ಕು ನಮ್ಮ ತಂದೆಯವರಲ್ಲಿ ಇದ್ರು. ನಮ್ಮ ತಂದೆ ತಿರೋದ್ಮೇಲೆ ಹಸುಗಳು ಜಾಸ್ತಿ ಮೇಂಟೈನ್ ಮಾಡಕ್ ಆಗ್ಲಿಲ್ಲ. ಹಂಗಾಗಿ ನಮ್ಮ ಬ್ರದರ್ ಕರ್ಕೊಂಡ್ ಬಂದು ಊರ ಬೆಂಗಳೂರಲ್ಲಿ ಇದ್ರು, ಕೊರೋನಾ ಟೈಮಲ್ಲಿ ಊರು ಬಂದ್ಬಿಟ್ರು. ಆ ಟೈಮಿಂದ ಸ್ವಲ್ಪ ಈಗ ಜಾಸ್ತಿ ಹಸುಗಳನ್ನ ಕಟ್ಕೊಂಡು ಫರ್ ಟೈಮ್ ಒಂದ 100 ಲೀಟರ್ ಗಂಟೆ ಹಾಕೊಂಡು ಮೇಂಟೈನ್ ಮಾಡ್ತಾ ಇದೀವಿ. ಈಗ ಕೊನೆಯದಾಗಿ ನಮ್ಮ ವಿಡಿಯೋ ನೋಡ್ತಿರುವಂತ ನಮ್ಮ ವೀಕ್ಷಕರಿಗೆ ಕಿವಿ ಮಾತಂತ ನಿಮ್ಮ ಒಂದು ಅನುಭವದ ಮಾತು ಹೇಳೋದಾದ್ರೆ ಏನಂತ ಹೇಳ್ತೀರಿ? ಈಗ ಸ್ವಲ್ಪ ಮಾಡ್ಬೇಕೋ ಬೇಡವಾ, ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ? ಹಸುಪ ಮಾಡ್ಲೇಬೇಕು ಸರ್. ಮಾಡಿದ ಹಸುವಿಂದಗಳಿಂದ ಯಾವ ರೀತಿ ಅಂತ ಲಾಸ್ ಏನಾಗಲ್ಲ, ಆದಾಯನೇ ಇದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಯಾರು ಆಳುಗಳು ಕಟ್ಕೊಂಡು ಮಾಡಬಾರ್ದು, ಓನ್ ಆಗಿ ಮಾಡ್ತು ಅಂದ್ರೆ ತುಂಬಾ ಬೆನಿಫಿಟ್ ಇದೆ ನನ್ನ ಅನುಭವ ಪ್ರಕಾರ. ಒಟ್ಟಲ್ಲಿ ವಿಶಾಲವಾಗಿ ಜಾಗ ಇರಬೇಕು, ಜಾಗ ಇರಬೇಕು. ಆದ್ರೂ ಕೂಡ ತುಂಬಾ ಚಿಕ್ಕದಾಗಿ ಸುಮಾರು 1 ಕುಂಟೆ ಇದೆಯಾ ಇದು? ನೀವು ಕಟ್ಟುವಂತ ಒಂದು ಕುಂಟೆ ಇಷ್ಟು ಜಾಗದಲ್ಲೇನೆ ನೀವು ಹೊರಗಡೆನೂ ಕಟ್ಟಾಕೋದಿಲ್ಲ, ಈಗ ಒಳಗಡೆ 24 hours ಇಲ್ಲೇ ಇರುತ್ತೆ. ಕೆಲವರೆಲ್ಲ ಮಾಮೂಲಿ ಹೊರಗಡೆ ಜಾಗದಲ್ಲಿ ಕಟ್ತಾರೆ, ಆದ್ರೆ ಈಗ ನೀವು ಇದೇ ಜಾಗದಲ್ಲಿ 24 hours ಇದ್ರೂ ಕೂಡ ಸುಮಾರು ಒಂದು ತಿಂಗಳಿಗೆ 200 ಲೀಟರ್ ಹಾಲ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ರಿ. ಆ ರೀತಿಯಲ್ಲಿ ನೀವು ಅನುಕೂಲವಾಗಿ ಮಾಡ್ತಾ ಇದ್ರಿ. ತುಂಬಾ ಖುಷಿ ಆಯ್ತು ಸರ್. ಏನಪ್ಪಾ ಅಂದ್ರೆ ಸ್ವಲ್ಪ ಕೆಲಸದ ಒತ್ತಡ ಅಷ್ಟು ಇರಲ್ಲ. ಈಗ ನಾವೆಲ್ಲ ಒಳಗಡೆ ಮಾಡ್ಕೊಂಡಿರೋದ್ರಿಂದ ಕೆಲಸದ ಅಷ್ಟೇನು ರಿಸ್ಕ್ ಅಂತ ಅನ್ಸುತ್ತೆ. ಹೌದು, ಈಗ ಹೊರಗಡೆ ಕಟ್ಟಾಕೋದು ನಾವೀಗ ಹೊರಗಡೆ ಕಟ್ಟಾಕಿ ಮತ್ತೆ ಒಳಗಡೆ ಕಟ್ಟಾಕಿ ಒಂದು ಕೆಲಸ ಹಿಡಿತದೆ. ಆ ಕೆಲಸಗಳೆಲ್ಲ ಇರಲ್ಲ. ಇಲ್ಲೇ ಒಳಗಡೆ ನಮ್ಗೆ ಸುತ್ತ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಒಳಗಡೆ ಮೇಂಟೈನ್ ಮಾಡೋದು ತೊಂದರೆ ಇಲ್ಲ, ಚೆನ್ನಾಗಿದೆ ಅಂತ ತೊಂದರೆ ಇಲ್ಲ. ಹಾಗೆ ಸರ್, ನಿಮ್ ಜೊತೆ ಮಾತಾಡಿ ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದಲ್ಲ ಫ್ರೆಂಡ್ಸ್, ಈ ಒಂದು ಹಸು ಫಾರ್ಮ್ ಇಂದ ಏನೇನೆಲ್ಲ ಲಾಭ ಇದೆ ಅಂತ. ಕೆಲವೊಂದ್ ಕಡೆ ನಾವು ನೋಡಿದೀವಿ, ವಿಶಾಲವಾಗಿ ಜಾಗ ಇರಬೇಕು, ಮತ್ತೆ ಸ್ವಂತ ಜಮೀನ್ ಇರಬೇಕು, ಸೂಪರ್ ನೇಪರ್ ಬೆಳೆಯೋ ತರ, ಮತ್ತೆ ಮುಸ್ಕಿನ್ ಜೋಳದ ಬೆಳೆಯೋ ತರ ನಾವು ಸಾಕಷ್ಟು ವಿಡಿಯೋಗಳು ಮಾಡಿದ್ವಿ, ನೀವು ನೋಡಿದಿರಿ. ಇದ್ರಲ್ಲಿ ಏನಾಗಿದೆ ಅಂದ್ರೆ ಬರೀ 1 ಕುಂಟೆ ಜಾಗದಲ್ಲಿ ಇರುವಂತದ್ದು 1 ಕುಂಟೆ ಜಾಗ, ಇದರಲ್ಲಿ 24 hours ಇದೇ ಜಾಗದಲ್ಲಿ ಇರ್ತವೆ ಹಸುಗಳು, ಎಲ್ಲಿ ಹೊರಗಡೆನು ಕಟ್ಟೋದಿಲ್ಲ. ಆದ್ರೂ ಕೂಡ ಇವರು ತಿಂಗಳಿಗೆ 200 ಲೀಟರ್ ಅಷ್ಟು ಹಾಲನ್ನ ಇವರು ಉತ್ಪಾದನೆ ಮಾಡ್ತಾರೆ, ಪರ್ ಡೇ ನಲ್ಲಿ ಉತ್ಪತ್ತಿ ಮಾಡ್ತಾರೆ. 1,40,40,000 ಆಗುತ್ತೆ. ಅಂದ್ರೆ ಈ ಖರ್ಚೆಲ್ಲ ಕಳೆದು ಒಂದು 70-80 ಸಾವಿರ ರೂಪಾಯಿವರೆಗೂ ಉಳಿತಾಯ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಪೇಪರ್ ಎಲ್ಲ ನೋಡ್ತಾ ಇದ್ರೆ ಹೈನುಗಾರಿಕೆ ತುಂಬಾ ಕಷ್ಟ ಆಗ್ತದೆ, ದುಬಾರಿ ಆಗ್ತದೆ ಅಂತ ಹೇಳ್ತಾರೆ. ಫೀಡ್ಸು ಮತ್ತೆ ಇವಕ್ಕೆಲ್ಲ ತುಂಬಾ ಕಾಸ್ಟ್ಲಿ ಆಗ್ತದೆ ಅಂತ ಕೂಡ ಹೇಳ್ತಾರೆ. ಆದ್ರೆ ಎಲ್ಲ ಕೂಡ ನಾವು ಆಳು ಕಾಳುಗಳು ಇಟ್ಕೊಂಡು ಮಾಡಿದ್ರೆ ಅದು ಲಾಸ್ ಆಗೋದು ಖಂಡಿತ ಇದೇ ಇರುತ್ತೆ. ಈಗ ನಮ್ಮ ಆರೋಗ್ಯ ನಾವ್ ಹೇಗ್ ನೋಡ್ಕೊಳ್ತೀವೋ ಅದೇ ರೀತಿನೂ ಕೂಡ ಹಸುಗಳ ಆರೋಗ್ಯ ನೋಡ್ಕೊಂಡು ಅವಕ್ಕೆ ಏನೇನೆಲ್ಲ ಮುತುವರ್ಜಿ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡಿತ್ತು ಅಂತಂದ್ರೆ ನಮ್ಗೆ ಒಳ್ಳೆ ಇಳುವರಿ ಕೊಡುತ್ತೆ, ಹಾಲು ಕೂಡ ನಾವು ಉತ್ಪಾದನೆ ಮಾಡ್ಬೋದು. ನಮ್ಮ ಯೂತ್ಗೂ ಕೂಡ ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ಅಂತ ಕೂಡ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇದೇ ತರದ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಹೈನುಗಾರಿಕೆಯಲ್ಲಿ ತೊಡ್ಕೊಳ್ಳಿ ಅಂತ. ಇವು ಸ್ವಂತ ಉದ್ಯೋಗ, ಬೇರೆ ಕೈ ಕೆಲಸ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.